ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು 29/3/2025 ನಡೆದಂತಹ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ 80 ಅಂಕಗಳನ್ನು ಪಡೆದುಕೊಂಡಿರುವಂಥ ಆನ್ಸರ್ ಶೀಟನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಏನು ಹೇಳ್ರಿ? ಆನ್ಸರ್ ಶೀಟ್. ನೋಡಿ, ಈ ರೀತಿ ಇರುತ್ತೆ ನಿಮ್ಮ ಆನ್ಸರ್ ಶೀಟು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಇಲ್ಲಿ SSLC ನೋಂದಣಿ ಸಂಖ್ಯೆ ನಿಮ್ಮದಿರುತ್ತೆ, ಇಟ್ ಮೀನ್ಸ್ ರಿಜಿಸ್ಟರ್ ನಂಬರು. ಆ ರಿಜಿಸ್ಟರ್ ನಂಬರನ್ನು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಅಂಕಿಯನ್ನು ನೀವು ಇಲ್ಲಿ ತುಂಬಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2025 95383339 ಅಂತ ಈ ರೀತಿ ಇರುತ್ತೆ. ಈ ರೀತಿ ನೀವು ತುಂಬಬೇಕಾಗುತ್ತೆ. ಆನ್ಸರ್ ಬುಕ್ಲೆಟ್ ನಂಬರು ಮೀಡಿಯಮು ಇಂಗ್ಲೀಷ್. ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆದಂತಹ ಆನ್ಸರ್ ಶೀಟ್ ಇದಾಗಿರುತ್ತೆ. ಸಬ್ಜೆಕ್ಟ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ ಅಂತ ಬರೀಬೇಕಾಗುತ್ತೆ. ನಮ್ಮದು ಸೋಷಿಯಲ್ ಸೈನ್ಸ್ನ ವಿಷಯ ಸಂಕೇತ 85. ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್. ಇಲ್ಲಿ ಇಂಗ್ಲೀಷ್ ಇರೋ ಹತ್ರ ಕನ್ನಡ ಅಂತಲೂ ಸಹಿತ ಬರೀಬೋದು. ನೀವು ಯಾವ ಮೀಡಿಯಮನ್ನು ನೀವು ಓದ್ಕೊಂಡಿರ್ತೀರಿ, ಅಭ್ಯಾಸ ಮಾಡ್ಕೊಂಡಿರ್ತೀರಿ, ಆಯ್ಕೆ ಮಾಡ್ಕೊಂಡಿರ್ತೀರಿ, ಆ ಒಂದು ಮೀಡಿಯಮ್ನ ನೇಮನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ನೋಡಿರಿ, ಇದು ಮೌಲ್ಯಮಾಪಕರು ಉಪಯೋಗಿಸುವಂಥ ಶೀಟು. ಇಲ್ಲಿ 1ನೇ ಕ್ವೆಶನ್ನು ಇಂದ ಹಿಡಿದು 38ನೇ ಕ್ವೆಶನ್ವರೆಗೂ ಸಹಿತ ನಂಬರ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟೆಷ್ಟು ಅಂಕ ಪಡ್ಕೊಂಡಿದ್ದಾರೆ ಆ ಅಂಕಗಳನ್ನ ವ್ಯಾಲ್ಯುವೇಟರ್ ಕೊಟ್ಕೊಂಡು ಹೋಗ್ತಾರೆ. ನೋಡ್ರಿ, ಇಲ್ಲಿ ಇದನ್ನು 80ಕ್ಕೆ 80 ಪಡೆದಂಥದ್ದು. ನೋಡಿ, ಹೌದಾ? ಅಂದರೆ ನಿಮಗೆ ಗೊತ್ತಿದೆ, 1ನೇ ಮೇನಲ್ಲಿ 8ಕ್ಕೆ 8 ಅಂಕಗಳನ್ನು ಪಡ್ಕೊಳ್ಬೇಕು. 2ನೇ ಮೇನಲ್ಲಿ 8ಕ್ಕೆ 8 ಅಂಕಗಳನ್ನು ಪಡ್ಕೊಳ್ಬೇಕು. 3ನೇ ಮೇನಲ್ಲಿ 16ಕ್ಕೆ 16 ಅಂಕನ ಪಡ್ಕೊಬೇಕು. 4ನೇ ಮೇನಲ್ಲಿ 27ಕ್ಕೆ 27 ಅಂಕಗಳನ್ನು ಸಹಿತ ಪಡ್ಕೊಳ್ಬೇಕು. 5ನೇ ಮೇನಲ್ಲಿ 16ಕ್ಕೆ 16 ಅಂಕ ಪಡ್ಕೊಳ್ಬೇಕು. ಲಾಸ್ಟ್ 6ನೇ ಮೇನಲ್ಲಿ 5ಕ್ಕೆ 5 ಅಂಕ ಪಡ್ಕೊಬೇಕು. ಅಲ್ಲಿಗೆ ಟೋಟಲ್ 80 ಅಂಕಗಳು. 80 ಅಂಕಗಳಿಗೆ 80 ಪ್ರಶ್ನೆಗಳು 80 ನಿಮಗೆ ಅಂಕಗಳು ಬರೋದಕ್ಕೆ ಸಾಧ್ಯ. 80 ಅಂಕದ ಪ್ರಶ್ನೆ ಪತ್ರಿಕೆ ಈ ಸಮಾಜ ವಿಜ್ಞಾನ ಆಗಿರುತ್ತೆ. ನೋಡೋಣ ಹಾಗಾದರೆ ಫಸ್ಟ್ ಫೇಜಿಂದ ನಾವು ಯಾವ ರೀತಿಯಾಗಿ ಬರೀಬೇಕು ಏನು. ಸರ್, ನಮಗೆ 80ಕ್ಕೆ 80 ಅಂಕದ ಪ್ರಶ್ನೆ ಪತ್ರಿಕೆ ನಮಗೆ ಹಿಂದಿನ ವರ್ಷದ್ದು ಆನ್ಸರ್ ಶೀಟನ್ನು ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿದ್ರೆ, ಹೌದಾ? ಅದನ್ನು ನಾನು ಇಂದು ನಿಮ್ಮ ಒಂದು ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನೋಡ್ರಿ, ಇದು ಫಸ್ಟ್ ಮೇನು. ಇದು ನಿಮಗೆ ಸೀಟನ್ನು ತೆಗೆದಾಗ, ಮೇಲಿನ ಸೀಟನ್ನು ತೆಗೆದಾಗ ಬರುವಂಥದ್ದು 2ನೇ ಶೀಟು. ಫಸ್ಟ್ ಮೇನ್ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. 1ನೇ ಮೇನು ಇಲ್ಲಿ ಹಾಕಿದ್ದಾರೆ ನೋಡಿ ಇವರು. 1ನೇ ಮೇನು ಲೈನ್ ಬಿಟ್ಬಿಡಿ, 2 ಲೈನ್ ಬಿಟ್ಟು 1ನೇ ಪ್ರಶ್ನೆ ಅಂದರೆ ಈ ಗೆರೆಯ ಒಳಗಡೆ ನೀವು ಸಬ್ ಮೇನ್ ಹಾಕಬೇಕು, ಉಪ ಪ್ರಶ್ನೆ. ಅದಾದ ನಂತರ ಇಲ್ಲಿ ಗೆರೆಯ ಒಳಗಡೆ ಅಂದರೆ ಮಾರ್ಜಿನ್ ಒಳಗೆ ನಿಮ್ಮ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅದರದ ಒಂದು ಆಪ್ಷನ್ನು ಜೊತೆಗೆ ಅದರ ಒಂದು ಉತ್ತರನ ಬರೀಬೇಕಾಗುತ್ತೆ. ಇದು 2025 ಮಾರ್ಚಲ್ಲಿ ನಡೆದಂಥ ಪರೀಕ್ಷೆಯ ಉತ್ತರ ಪತ್ರಿಕೆ. ದ ಪಾಲಿಸಿ ಆಫ್ ನಾಟ್ ಜಾಯ್ನಿಂಗ್ ಎನಿ ಪವರ್ ಬ್ಲಾಕ್ ಈಸ್ ಅಂತ ಕೇಳಿದ್ದ ಕ್ವೆಶ್ಚನ್ನು. ಅದಕ್ಕೆ ಆಪ್ಷನ್ನು ಸಿ ಇಸ್ ರೈಟ್ ಆನ್ಸರ್. ನಾನ್ ಅಲಿಗ್ನ್ಮೆಂಟ್ ಪಾಲಿಸಿ ಇಷ್ಟು ಬರೆದ್ರೆ ಸಾಕು, 1 ಅಂಕ ಬರುತ್ತೆ ನಿಮಗೆ, ಹೌದಾ? ನೆಕ್ಸ್ಟ್ 2ನೇ ಕ್ವೆಶನ್ ಬರೀಬೇಕಪ್ಪ ಅಂದರೆ 1 ಲೈನನ್ನು ಬಿಡಬೇಕು, 2ನೇ ಪ್ರಶ್ನೆ ಹಾಕಬೇಕು, ಆಪ್ಷನ್ ಹಾಕಬೇಕು. ನೋಡ್ರಿ, ಪ್ರೋಗ್ರೆಸ್ ಹಾರ್ಟಿಕಲ್ಚರ್ ಫೀಲ್ಡ್ ಇಸ್ ಕಾಲ್ಡ್ ಆಸ್ ಅಂತ ಕೇಳಿದ್ದ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರು.
ಗೋಲ್ಡನ್ ರೆವಲ್ಯೂಷನ್. ಸೇಮ್ ಮತ್ತೆ ಒಂದು ಲೈನ್ ಬಿಡಬೇಕು, ನೆಕ್ಸ್ಟ್ ಬರಿಬೇಕಾಗುತ್ತೆ. ನೋಡ್ರಿ, ನಿಮ್ಮ ಉತ್ತರ ಸ್ಪಷ್ಟವಾಗಿ ಬರಬೇಕು. ಹೇಗೆ ನೋಡಲಿ, ಗ್ರೀನ್ ರೆವಲ್ಯೂಷನ್ ಅಂತ ಬರೆದರೆ ಕ್ಲೀನಾಗಿ ನಾವು ಬರಿಬೇಕಾಗುತ್ತೆ. ಗೋಲ್ಡನ್ ರೆವಲ್ಯೂಷನ್ ಅಂತ, ಗೋಲ್ಡನ್ ರೆವಲ್ಯೂಷನ್ ನೋಡ್ರಿ. ಸೊ ಯಾವ ರೀತಿಯಾದ ಹ್ಯಾಂಡ್ ರೈಟಿಂಗ್ ಇದ್ದಾವೆ. ಸೊ ಪ್ರತಿಯೊಂದು ಉತ್ತರ ಗೊಂದಲದಿಂದ ಇರಬಾರ್ದು, ಸ್ಪಷ್ಟವಾಗಿ ನೀವು ಬರೆಯುವಂಥ ಉತ್ತರ ಅರ್ಥವಾಗುವಂತಿರಬೇಕು. ಸೊ ನೋಡ್ರಿ, ಮೂರನೇ ಕ್ವಶನ್ನು, ರೀಸನ್ ಟು ಮುಂಬೈ ಇಸ್ ಆ್ಯಸ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಿದ್ದ ಅಂತ ಕ್ವಶನ್ನು. ಬಿಕಾಸ್ ಆಪ್ಷನ್ ಈಸ್ ರೈಟ್ ಆನ್ಸರು. ಇಟ್ ಹ್ಯಾಸ್ ಹೈಯೆಸ್ಟ್ ಕಾಟನ್ ಮಿಲ್ಸ್, ಅಲ್ಲಿ ಅತಿ ಹೆಚ್ಚು ಕಾಟನ್ ಮಿಲ್ಗಳು ಇರೋದ್ರಿಂದ ಅದಕ್ಕೆ ಏನಂತ ಕರೀತಾರೆ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ. ಸೊ ನೆಕ್ಸ್ಟು, ಅನ್ಆರ್ಗನೈಸಿಂಗ್ ವರ್ಕರ್ಸ್ ಅಮಾಂಗ್ ದ ಫಾಲೋಯಿಂಗ್, ಇಲ್ಲಿ ಕೆಳಗಡೆ ಕೇಳಿದ್ದ ಯಾರು ಅಸಂಘಟಿತ ವಲಯಕ್ಕೆ ಸಂಬಂಧಪಟ್ಟರಂತ. ಆಪ್ಷನ್ ಎ ಡೊಮೆಸ್ಟಿಕ್ ಸರ್ವೆಂಟ್ಸ್ ನೋಡ್ರಿ. ನೆಕ್ಸ್ಟು ಆಪ್ಷನ್ 5ನೇದು ಕ್ವಶನ್ನು. ಸೊ ಈ ಒಂದು ಉತ್ತರ ಪತ್ರಿಕೆಯನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ, ಸೊ 2025ರ ಪ್ರಶ್ನೆ ಪತ್ರಿಕೆ ನಿಮ್ಮಲ್ಲಿದ್ದಾಗ ಈ ಉತ್ತರಗಳು ಸರಿನೋ ತಪ್ಪು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದನೇ ಮೇನಲ್ಲಿ 8ಕ್ಕೆ 8 ಉತ್ತರಗಳು ಏನಾಗಿದ್ದಾವೆ, ಸರಿಯಾಗಿದ್ದಾವೆ. ಸೊ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಸಪ್ರೇಟ್ ಎಲೆಕ್ಟ್ರಿಕಲ್ ಕಾಲೇಜನ್ನು ಮಾಡಿದ್ದು, ಇದು ರಿಪೀಟೆಡ್. ಸೊ ನಮ್ಮ ಮಾಡಲ್ ಪೇಪರಲ್ಲಿ ಸಹಿತ ಇದು ಬಂದಿದೆ. ಜೊತೆಗೆ PPT-ಯಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಕೇಳಿದ್ದ. ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಈಸ್ ಕಾಲ್ಡ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. 7th ಕ್ವಶನ್ನು, ಕಾಂಪನ್ಸೇಷನ್ಸ್ ಆಫ್ ದ ಕನ್ಸ್ಯೂಮರ್ ಮೋರ್ ದೆನ್ ಆರ್ ಎಸ್ 10 crore ದ ಕಂಪ್ಲೇಂಟ್ ಹ್ಯಾಸ್ ಬೀನ್ ಸಬ್ಮಿಟ್ಮೆಂಟ್ ಅಂತ ಕೇಳಿದ್ದ. ಸೊ ಅದು ನ್ಯಾಷನಲ್ ಕಮಿಷನ್ಗೆ ಆ ಒಂದು ಕಂಪ್ಲೇಂಟ್ ಹೋಗುತ್ತೆ. ಸೊ ನೆಕ್ಸ್ಟು 8ನೇ ಕ್ವಶನ್ನು, ಮಹದ್ ಟ್ಯಾಂಕ್ ಆ್ಯಂಡ್ ಕಲರಾ ಮೂಮೆಂಟ್ಸ್ ವೇರ್ ಸ್ಟಾರ್ಟೆಡ್ ಬೈ ಅಂತ ಕೇಳಿದ್ದ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಪ್ರೂವ್ ದಟ್ ದ ಅನ್ಟಚಬಲ್ಸ್ ಹ್ಯಾಡ್ ಬೀನ್ ಡಿನೈಡ್ ಬೇಸಿಕ್ ಫೆಸಿಲಿಟೀಸ್. ಓಕೆ ನೋಡಿರಿ, ಇಲ್ಲಿಗೆ 8ಕ್ಕೆ 8 ಅಂಕಗಳನ್ನು ಈ ಒಂದು ಪೇಪರಲ್ಲಿ ಪಡೆದಂತಹ ವಿದ್ಯಾರ್ಥಿ ಆಗಿದ್ದಾರೆ. 8ಕ್ಕೆ 8 ಅಂಕ. ಸೊ ನೋಡಿರಿ, ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಆಗಿದೆ. ಈಗ ನಾವು 2ನೇ ಮೇನಿಗೆ ಹೋಗುವಂಥದ್ದು. ಸೊ 2ನೇ ಮೇನು ಸೆಂಟೆನ್ಸ್ ರೂಪದಲ್ಲಿ ಆನ್ಸರ್ನ ಬರೆಯುವಂಥದ್ದು. 1 ಸೆಂಟೆನ್ಸ್ ಇಚ್ಚು ನೋಡಿ. ಸೇಮ್ ಮತ್ತೆ 2ನೇ ಮೇನ್ ಅಂತ ಹಾಕಿದ್ದಾರೆ, ಲೈನನ್ನು ಬಿಟ್ಟಿದ್ದಾರೆ. 9ನೇ ಕ್ವಶನ್ನು, ವಿಚ್ ಪ್ಲೇಸ್ ಹ್ಯಾಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ಅವರ್ ಕಂಟ್ರಿ ಅಂತ ಕೇಳಿದ್ದ ಕ್ವಶನ್ನು. ಆನ್ಸರ್ ಬಂದ್ಬಿಟ್ಟು ಗಂಗಾನಗರ್ ಆಫ್ ರಾಜಸ್ಥಾನ್ ಹ್ಯಾಸ್ ದ ರೆಕಾರ್ಡೆಡ್ ದ ಹೈಯೆಸ್ಟ್ ಟೆಂಪ್ರೇಚರ್ ಆಫ್ 42 ಡಿಗ್ರಿ ಸೆಲ್ಸಿಯಸ್ ಡ್ಯೂರಿಂಗ್ ದ ಸಮ್ಮರ್. ನೋಡ್ರಿ, ಇಲ್ಲಿ ಕ್ವಶನ್ನು ವಿಚ್ ಪ್ಲೇಸ್ ಅಂತ ಕೇಳಿದಾನೆ, ಅವ್ರು ಅದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ನೋಡ್ರಿ. ಸೊ ಈ ರೀತಿ ನೀವು ಉತ್ತರಕ್ಕೆ ಅಂಡರ್ಲೈನ್ ಹಾಕಿ ಐಫೋನನ್ನು ಹಾಕಿದಾಗ ಅದು ವ್ಯಾಲ್ಯೂವೇಟ್ರಿಗೆ ಅಟ್ರಾಕ್ಷನ್ ಆಗಿ ನಿಮಗೆ ಮಾರ್ಕ್ಸ್ ಭಾಳ ಬೇಗವಾಗಿ ಸಿಗುವಂಥ ವ್ಯವಸ್ಥೆ ಆಗುತ್ತೆ ನೋಡ್ರಿ. ಸೊ ಸೆಂಟೆನ್ಸ್ ಫಾರ್ಮೇಷನ್ನು, ಸ್ಪೆಲ್ಲಿಂಗು, ಕ್ಲೀನ್ನೆಸ್ಸು, ಅರ್ಥ ಡಿಸಿಪ್ಲಿನು, ಕಾಟಚಿತ್ತ ಯಾವುದೇ ರೀತಿಯಾಗಿ ಇರದೇ ಇರುವಂಥ ಪೇಪರ್ ಇದಾಗಿದೆ. ಸೊ ಇದನ್ನು ನೋಡಿ ನೀವು ಮುಂದಿನ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮ್ಮ ಬರವಣಿಗೆಯ ಪೇಪರನ್ನು ಬರೆಯುವಂಥ ರೈಟಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ರಿಫಾರ್ಮ್ ಮಾಡ್ಕೊಳ್ಳಿ, ಸ್ವಲ್ಪ ಸುಧಾರಣೆಯೂ ಸಹಿತ ಮಾಡ್ಕೊಳ್ಳಿ. ನೆಕ್ಸ್ಟು, ವಾಟ್ ಈಸ್ ಫೀಮೇಲ್ ಫರ್ಟಿಸೈಡ್ ಅಂತ ಕ್ವಶನ್ ಕೇಳಿದ್ದ. ಆನ್ಸರ್ ಸೂಪರ್ ಆಗಿದೆ ನೋಡ್ರಿ. ಕ್ವಶನ್ನು ಆನ್ಸರ್ಗೆ ಯಾವ ರೀತಿ ಅಂಡರ್ಲೈನ್ ಹೇಳಿದ್ದಾರೆ. ಸೊ ನೀವು ಇದೇ ರೀತಿಯಾದಂಥ ಒಂದು ವ್ಯವಸ್ಥೆ ಒಳಗಡೆ ಬರೆದು 9 ಮತ್ತು 10ಕ್ಕೆ ಸಂಪೂರ್ಣವಾದಂಥ ಅಂಕಗಳು ಪಡೆಯುವಂಥದ್ದು. ಆಯಿತು, 10 ಆಯ್ತು. ಈಗ 11ನೇ ಕ್ವಶನ್ನು, ಇನ್ ವಿಚ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಎನಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಮೇಡ್ ಇನ್ ಎ ಡೇ ಅಂತ ಕೇಳಿದ್ದ. ಕರೆಂಟ್ ಅಕೌಂಟು, ಅದಕ್ಕೆ ಆನ್ಸರ್ ಈ ರೀತಿಯಾಗಿದೆ ನೋಡಿ. ನೆಕ್ಸ್ಟು ಕ್ವಶನ್ನು, ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕ್ವಶನ್ ಕೇಳಿದ್ದ. ಆನ್ಸರ್ ಎಷ್ಟು ಚೆನ್ನಾಗಿ ಪಡೆದಿದ್ದಾರೆ ನೋಡಿ.
ಇಲ್ಲಿ ನೀವು ಬರಿಬೇಕಾದ್ರೆ ಈ ಒಂದು ಎಡ್ಸಲ್ಲಿ ನೀವು ಯಾವುದೇ ರೀತಿಯಾದಂಥ ಬರೆಯುವಂಥ ವ್ಯವಸ್ಥೆನ ಮಾಡ್ಕೊಳ್ಬೇಡಿ. ಸೊ ಮೇನು ಮಧ್ಯ ಇಲ್ಲಿ ಆರಂಭ ಮಾಡಿದ್ರಿ ಅಂದರೆ ಇಲ್ಲಿ ತನಕ ನೀವು ಈ ಪೇಜನ್ನು ಬಳಸ್ಕೊಂಡು ನೆಕ್ಸ್ಟ್ ಲೈನನ್ನು ಬಳಸ್ಕೊಳ್ಳಿ. ಈ ಸಂಧಿ ಮೂಲೆಯಲ್ಲಿ ಬರೆಯುವಂಥ ಅಭ್ಯಾಸವನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಒಂದು ಪ್ರಶ್ನೆನ ಬರೆದ ನಂತರ, ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ ನಂತರ ಒಂದು ಲೈನನ್ನು ಹಾಕಿದರೆ ಒಳ್ಳೆಯದು, 2 ಲೈನನ್ನು ಬಿಟ್ಟರೆ ಒಳ್ಳೆಯದು. ನೆಕ್ಸ್ಟು ನಿಮ್ಮ ಬರೆಯುವಂತಹ ಮೇನು ಸಂಖ್ಯೆ, ಸಬ್ ಮೇನ್ ಸಂಖ್ಯೆ ಭಾಳ ಸ್ಪಷ್ಟವಾಗಿರಬೇಕು, ಯಾವುದೇ ಗೊಂದಲಮಯವಾಗಿರಬಾರ್ದು. ಸೊ ಕೆಲವರು ಬರೀತಾರೆ ಹಿಂಗೆ ಬರೋದು, ಹಿಂಗೆ ಈ ಥರ ಬರೆಯೋದು, ಇವೆಲ್ಲ ಇಲ್ಲ. ಕ್ಲೀನಾಗಿ 11 ಬರೀಬೇಕಪ್ಪ ಅಂದರೆ 11 ಬರೀಬೇಕು, 12 ಬರೀಬೇಕಪ್ಪ ಅಂದರೆ 12 ಬರೆಯುವಂಥದ್ದು. ಸೊ ನೋಡಿರಿ ಕ್ವಶನ್ಗೆ ಆನ್ಸರು. ನೆಕ್ಸ್ಟು 13 ಕ್ವಶನ್ನು, ವಿಚ್ ಸೆಕ್ಷನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟಿಂಗ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತ ಕೇಳಿದ. ಆ ಸೆಕ್ಷನ್ 17 ಆಫ್ ದ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟಿಂಗ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ನೋಡಿರಿ ಯಾವುದೇ ರೀತಿಯಾದಂಥ ಗೊಂದಲಮಯ ಇಲ್ಲ ಉತ್ತರದಲ್ಲಿ. ಸೊ ಹಾಗಾಗಿ ಈ ಪೇಪರು ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸೊ ಎಕ್ಸಾಮಿಗೆ ಭಾಳ ಸಹಾಯಕವಾಗುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಈ ಪೇಪರ್ನ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 14ನೇದು, ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು ವುಡ್ರೋ ವಿಲ್ಸನ್ ಅಂತ ಕೇಳಿದ್ದ ಅವನು. ಅಂದರೆ ವುಡ್ರೋ ವಿಲ್ಸನ್ ಪ್ರಕಾರನೇ ಏನೋ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದ್ದ. ಸೊ ವಿಲಿಯಂ ವುಡ್ರೋ ವಿಲ್ಸನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಕಾಂಪಿಟೇಷನ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ದಿಸ್ ಲಾ, ದಿಸ್ ಇಸ್ ಕಾಲ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದ್ದ. ನೋಡಿರಿ ಈ ಕ್ವಶನನ್ನು ಕೆಲವರು ಬರೆದಿದ್ರು, ಲಾಸ್ಟ್ ಟೈಮ್ ಇವರು ಬರೆದಿದ್ದಾರೆ. ಪೂರ್ಣ ಅಂಕವನ್ನು ಇಲ್ಲಿ ಪಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದಾರೆ. ನೆಕ್ಸ್ಟು, ವೇರ್ ಈಸ್ ತೀನ್ಮೂರ್ತಿ ಐಫಾ ಚೌಕ್ ಲೊಕೇಟೆಡ್ ಅಂತ ಕೇಳಿದ್ದ. ಸೊ ತೀನ್ಮೂರ್ತಿ ಐಫಾ ಚೌಕ್ ಇರೋದು ಡೆಲ್ಲಿಯಲ್ಲಿ. ಓಕೆ, ನೆಕ್ಸ್ಟು ಅಲ್ಲಿಗೆ 2ನೇ ಮೇನ್ ಮುಗಿದ್ವು. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ 1ನೇ ಮೇನಲ್ಲಿ 8 ಮಾರ್ಕ್ಸ್ ಬಂದಿದ್ದಾವೆ, 2ನೇ ಮೇನಲ್ಲಿ ಆಲ್ರೆಡಿ 8 ಮಾರ್ಕ್ಸ್ ಬಂದಿದ್ದಾವೆ. ಈಗ ನಾವು ಹೋಗ್ತಾ ಇರೋದು 3ನೇ ಮೇನು. ನೋಡಿರಿ 3ನೇ ಮೇನಲ್ಲಿ ಕೇಳಿದ್ದ, ವಾಟ್ ಆರ್ ದ ಮೆಜರ್ಸ್ ಅಂಡರ್ಟೇಕನ್ ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್ ಅಂತ ಒಂದು ಕ್ವಶನ್ ಇತ್ತು, ಅಥವಾ ವಾಟ್ ಆರ್ ದ ಫಂಕ್ಷನ್ ಆಫ್ ಯುನೆಸ್ಕೋ ಅಂತ ಇತ್ತು. ಸೊ ಇವರು ಆಯ್ಕೆ ಮಾಡಿಕೊಳ್ಳೋದು ಯುನೆಸ್ಕೋ. ಇಲ್ಲಿ ಭಾಳ ವೆರಿ ಇಂಪಾರ್ಟೆಂಟು. ಈ 17ನೇ ಕ್ವಶನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಮತ್ತೊಂದು ಅಥವಾ ಅನ್ನೋ ಪ್ರಶ್ನೆ ಇರುತ್ತೆ. ಸರ್ 2 ಪ್ರಶ್ನೆ ಬರಿಬೇಕಾ? ಸೊ 2 ಪ್ರಶ್ನೆ ಬರೆಯೋದಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ನೀವು ಫಸ್ಟ್ ಯಾವ ಪ್ರಶ್ನೆಗೆ ಉತ್ತರವನ್ನು ಬರೆದಿರ್ತೀರಿ ಅದನ್ನು ಕನ್ಸಿಡರ್ ಮಾಡ್ತಾನೆ. ಇದ್ರ ಕೆಳಗಡೆ ಮತ್ತೊಂದು ನೀವು ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ 2ನೇ ಆಪ್ಷನಲ್ಲಿ ಅಥವಾ ಆಯ್ಕೆಯಲ್ಲಿರುವಂಥ ಕ್ವಶನ್ ಬರೆದ, ಅದಕ್ಕೆ ನಾನು ಕ್ವಶನನ್ನು ಓದಿದ್ದು. ಸೊ ನೀವು ಈ ಒಂದು 2025ರ ಪೇಪರ್ನ ಹಿಡ್ಕೊಂಡು ಇದನ್ನು ನೀವು ಅನಲೈಸ್ ಮಾಡ್ಕೊತ ಹೋಗಿ. ಯುನೆಸ್ಕೋದ ಫಂಕ್ಷನ್ ಕೇಳಿದರೆ ನೋಡಿರಿ, ಯುನೆಸ್ಕೋದ ಫಂಕ್ಷನನ್ನು ಸ್ಟಾರ್ಟಿಂಗಿಂದ ಬರೆದಿದ್ದಾರೆ. ಸೊ ಪಾಯಿಂಟ್ ವೈಸ್ ಬರೆದ್ರೆ ಭಾಳ ಒಳ್ಳೆಯದು. ಇವು ಪಾಯಿಂಟ್ ವೈಸ್ ಬರೆದಿದ್ದಾರೆ. ಸೊ ಪಾಯಿಂಟ್ ವೈಸ್ ಬರೀಬೇಕು ಅನ್ನೋದು ನಮ್ಮ ಸಜೆಷನ್ನು. ಸೊ ಉತ್ತರ ಬೇಗ ಅರ್ಥ ಆಗುತ್ತೆ ವ್ಯಾಲ್ಯೂವೇಟ್ರಿಗೆ. ಸೊ ಉತ್ತರ ಬೇಗ ಅರ್ಥವಾದಾಗ ನಿಮಗೆ ಪೂರ್ಣವಾದ ಅಂಕ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ 2 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ಸ್ ಬರೀಬೇಕು ಸರ್? 2 ಮಾರ್ಕ್ಸಿಗೆ ಮೋರ್ ದೆನ್ 4+ ಪಾಯಿಂಟನ್ನು ನೀವು ಬರೀಬೇಕಾಗುತ್ತೆ. ಅದು ಪಾಯಿಂಟ್ಗಳ ರೂಪದಲ್ಲೇ ಇರಬೇಕಾಗುತ್ತೆ. 1, 2, 3, 4 ನೋಡಿರಿ 5, 6 ಪಾಯಿಂಟ್ ಬರೆದರೆ ಸೊ ಇಲ್ಲಿ ಯಾವುದೇ ಅಂಕಗಳು ಕಡಿತ ಆಗುವುದಕ್ಕೆ ಅವಕಾಶ ಇರೋದಿಲ್ಲ. ಕೆಲವರು 4 ಪಾಯಿಂಟ್ ಬರೆದ್ಬಿಡ್ತಾರೆ. ಆವಾಗ ಇದರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಅರ್ಧ ಮಾರ್ಕ್ಸ್ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಹೇಳ್ತಿರೋದು ಮೋರ್ ದೆನ್ 6 or 4+5+ ಪಾಯಿಂಟ್ 2 ಮಾರ್ಕ್ಸ್ ಬರೆದ್ರೆ ಔಟ್ ಆಫ್ 2 ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಮನೇಲಿ ಹೋಗಿ ಕೌಂಟ್ ಮಾಡ್ಕೊಬೋದು. ನೀವೇನು ಅಂದ್ಕೊಂಡಿರ್ತೀರಿ ಅದೇ ಉತ್ತರವು ಅಥವಾ ಅಂಕಗಳು ಬರುತ್ತವೆ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಫ್ರಮ್ ಮೂವ್ಸ್ ಆ್ಯಂಡ್ ರಿಯೋಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಮತ್ತೆ ಹೌ ಕ್ಯಾನ್ ವಿ ಪ್ರಿವೆಂಟಿಂಗ್ ಚೈಲ್ಡ್ ಮ್ಯಾರೇಜ್ ಅಂತ ಕೇಳಿದ್ದ. ಸೊ ಅವರು ಸಹಿತ ಒಂದೇ ಡಿಫ್ರೆಂಟ್ ವ್ಯತ್ಯಾಸವನ್ನು ಬರೆಯುವಂತಹ ಉತ್ತರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಶ್ನೆನ ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಸೊ ಅವರು ಬರೆದಿದ್ದಾರೆ. ಸೊ ನೋಡಿರಿ, ಯಾವಾಗೂ ಸಹಿತ ವ್ಯತ್ಯಾಸವನ್ನು ಬರೆಯುವಂತಹ ಪ್ರಶ್ನೆಗಳಿಗೆ ಈ ರೀತಿ ಕಾಲಮ್ ಹಾಕಿ ವ್ಯತ್ಯಾಸವನ್ನು ಬರೀಬೇಕು. ಇಲ್ಲಿ ಬರದೆ ಇಲ್ಲಿ ಕೆಳಗಡೆ ರಿಯೋಟ್ಸ್ ಬರದೆ ಅನ್ನುವಂಥದ್ದು ಬೇಡ. ಅರ್ಥಾಯ್ತಾ? ಇಲ್ಲಿ ನೀವು ಬರೆದ್ರಿ ಅಂದರೆ ಅದರ ಅಪೋಸಿಟ್ಟು ರಿಯೋಟ್ಸ್ ಬರೀರಿ. ಸೊ ಮೋಬ್ ಈಸ್ ಕಾನ್ ಅಸೆಂಬಲ್ ಆಫ್ ಪೀಪಲ್ ವಿತ್ ಕಾಮನ್ ಇಂಟ್ರೆಸ್ಟ್ ವಿತೌಟ್ ಎನಿ ಪ್ಲಾನಿಂಗ್ ಅಂತ ಇದ್ರ ಅರ್ಥ. ಸೊ ರಿಯೋಟ್ಸ್ ಆರ್ ದೇಸ್ ವೈಲೆಂಟ್ ಆ್ಯಂಡ್ ದ ಡಿಸ್ಟ್ರಾಯ್ ದ ನೇಚರ್ ಆಫ್ ಮೋಬ್ ಅಂತ ಕರಿತಾರೆ. ಸೊ ಇದು
ಯಾವುದು ಬರೆದಿರ್ತೀರಿ ಅದರ ಎದುರುಗಡೆನೇ ಅದಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸದ ಅಂಶವನ್ನು ನೀವು ಬರಿಬೇಕಾಗುತ್ತೆ. ನೋಡಿರಿ 4 ವ್ಯತ್ಯಾಸದ ಅಂಶವನ್ನು ಬರೆದರೆ 4 ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕ ಬರ್ತವೆ. ಸೊ ನೋಡಿರಿ ಹ್ಯಾಂಡ್ ರೈಟಿಂಗು ಭಾಳ ಚೆನ್ನಾಗಿದ್ದಾವೆ. ನೀವು ಸಹಿತ ಚೆನ್ನಾಗಿ ಹ್ಯಾಂಡ್ ರೈಟಿಂಗನ್ನು ಬರಿತೀರ ಅಂತ ಅಂದ್ಕೊಂಡಿನಿ. ಬಕ್ಸರ್ ಮೇಕ್ ದ ಬ್ರಿಟಿಷ್ ದ ರಿಯಲ್ ಪವರ್ ಹೋಲ್ಡರ್ಸ್ ಆಫ್ ಬೆಂಗಾಲ್ ಅಂತ ಕೇಳಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಔಟ್ಕಮ್ಸನ್ನು ಅಲ್ಲಿ ಬರೆದಿದ್ದಾರೆ. ಸೊ ನಿನ್ನೆ ಮಾಡಲ್ ಪೇಪರ್ 3ಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. 2, 3, 4, 5 ಪಾಯಿಂಟನ್ನು ಬರೆದ್ರೆ ದಿವಾನಿ ರೈಟ್ಸ್ ಆಗುತ್ತೆ. ಸೊ 26 ಲ್ಯಾಕ್ ಕೊಡಬೇಕಾಗುತ್ತೆ, ಕಾಂಪೋಸಿಷನ್ ಕೊಡಬೇಕಾಗುತ್ತೆ. ಬ್ರಿಟಿಷರು ತಮ್ಮದೇ ಆದಂಥ ಆಡಳಿತವನ್ನಲ್ಲಿ ವಿಸ್ತರಣೆ ಮಾಡ್ಕೊತಾರೆ. ಒರಿಸ್ಸಾ ಮತ್ತು ಬೆಂಗಾಳು ತಮ್ಮ ಒಂದು ನಿಯಂತ್ರಣಕ್ಕೆ ಬರ್ತವೆ. ದಿಸ್ ಇಸ್ ದ ಬೆಟಲ್ ಆಫ್ ಬಕ್ಸರ್ದು ಉತ್ತರ ಇದಾಗಿದೆ. ಸೊ ನೋಡಿ ನೆಕ್ಸ್ಟು 20ನೇ ಕ್ವೆಶನ್ನು. ಗೋವಾ ಲಿಬರೇಟೆಡ್ ಫ್ರಮ್ ದ ಫೋರ್ಚುಗೀಸಿಂದ ಗೋವಾ ಯಾವ ರೀತಿಯಾಗಿ ಲಿಬರೇಷನ್ ಆಯಿತು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಅವರು ಬರೆಯುವಂಥ ಒಂದು ಕಲೆಯನ್ನು ರೂಢಿ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ 2 ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸರ್ ಇದು ಮ್ಯಾಪ್ ಬಂದಿದೆಯಲ್ಲ ಸರ್, ಮತ್ತು ಇದು ಏನು ಸರ್ ಅಂತ ಅಂದಾಗ, ಸೊ ನೋಡಿ ಇದು ಮ್ಯಾಪನ್ನು ಕೊನೆಯಲ್ಲಿ ಬರೆಯುವಂಥದ್ದು, ಬಟ್ ಇಲ್ಲಿ ಬಂದಿದೆ. ಹಾಗಾಗಿ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡುವಂಥ ವ್ಯವಸ್ಥೆಗೆ ಹೋಗ್ತೀನಿ. ಸೊ ನೋಡಿ ಮ್ಯಾಪು ಅವರೇ ಕೊಟ್ಟಿರ್ತಾರೆ. ಲೊಕೇಶನನ್ನು ಯಾವ ರೀತಿಯಾಗಿ ನಾವು ಗುರ್ತು ಮಾಡಬೇಕಾಗುತ್ತೆ. ನೋಡಿ ಕೋರಮಂಡಲ್ ಕೋಸ್ಟ್ ಕೇಳಿದ್ದಾರೆ, ಬರೆದಿದ್ದಾರೆ ನೋಡಿರಿ ಆಪ್ಷನ್ ಎದಲ್ಲಿ. 82.5 ಡಿಗ್ರಿ ಈಸ್ಟ್ ಲ್ಯಾಟಿಟ್ಯೂಡ್ ಕೇಳಿದ್ದಾರೆ, ಬರೆದಿದ್ದಾರೆ. ಹಿರಾಕುಡ್ ಕೇಳಿದ್ದಾರೆ. ಸೊ ಹಿರಾಕುಡ್ಡು ಸಹಿತ ಬರೆದಿದ್ದಾರೆ ಆಪ್ಷನ್ ಸಿ. ರಾಣಾ ಪ್ರತಾಪ ಸಾಗರ ಆಪ್ಷನ್ ಡಿ ಇಲ್ಲಿ ಬರೆದಿದ್ದಾರೆ. ರಿವರ್ ನರ್ಮದಾ ರಿವರ್ ಇದೆ ನೋಡಿ. ಕನ್ಯಾಕುಮಾರಿ ದಕ್ಷಿಣದಲ್ಲಿ ಬರುವಂಥದ್ದು ಕನ್ಯಾಕುಮಾರಿ. ವಿಶಾಖಪಟ್ಟಣಂ ಇದು ವಿಶಾಖಪಟ್ಟಣಂ ನೋಡಿರಿ. ಸೊ ಪ್ಲೇಸನ್ನು ಬರೆಯುವಂಥ ಸಂದರ್ಭದಲ್ಲಿ ನೀವು ಪಾಯಿಂಟನ್ನು ಇಟ್ಟರೆ ಸಾಕು. ರಿವರ್ಸ್ ಏನಾದರೂ ಬರಿಬೇಕಪ್ಪ ಅಂತ ಅಂದಾಗ ಇಲ್ಲಿ ಬರೆದಿದ್ದಾರೆ ನೋಡಿ, ನರ್ಮದಾ ರಿವರ್ಸ್ ಈ ರೀತಿಯಾಗಿ ಬರೆದು ನೀವು ತೋರಿಸ್ಬೇಕಾಗುತ್ತೆ. ಸೊ ಇದಕ್ಕೆ 5 ಅಂಕಗಳು ಬರುವಂಥದ್ದು. ಏನು ಹೇಳ್ರಿ, 5 ಅಂಕಗಳು ಬರುವಂಥದ್ದು. ನಮ್ದು 20ನೇ ಕ್ವೆಶನ್ ಆಗಿತ್ತು. ಈಗ 21ನೇ ಕ್ವೆಶನ್ಗೆ ನಾವು ಬಂದಿದ್ದೀವಿ. ಸೊ ನೋಡಿರಿ 21ನೇ ಕ್ವೆಶನ್ನು. ಡಿಫ್ರೆಂಟ್ ಬಿಟ್ವೀನ್ GIS ಆ್ಯಂಡ್ ದೆನ್ GPS ಕೇಳಿದ್ದಾನೆ. ಸೇಮ್ ವ್ಯತ್ಯಾಸವನ್ನು ನೋಡಿರಿ. GIS ಏನು ಮಾಡುತ್ತೆ, GPS ಏನು ಮಾಡುತ್ತೆ. ಫಂಕ್ಷನನ್ನು ಕ್ಲೀನಾಗಿ ಬರೆದ್ರೆ 2ಕ್ಕೆ 2 ಅಂಕ. ನೆಕ್ಸ್ಟು 22 ನ್ಯಾಷನಲ್ ಹೌಸಿಂಗ್ ಪ್ರೋಗ್ರಾಮ್ಸ್ ಕೇಳೋಣ ಗೋರ್ಮೆಂಟಿಂದು. ಸಾರಿ 22ನೇದು ಇಸ್ರೋ ಫಂಕ್ಷನ್ ಕೇಳಿದ್ದಾನೆ, ಅಚೀವ್ಮೆಂಟನ್ನು ಕೇಳಿದ್ದಾನೆ ಇಸ್ರೋದು. ಸೊ ನೋಡಿ ಇಸ್ರೋದ ಅಚೀವ್ಮೆಂಟು 2ಕ್ಕೆ 2 ಅಂಕ ಬಂದಿದ್ದಾವೆ. ಇಪ್ಪತ್ತ್ಮೂರನೇದು ಹೌಸಿಂಗ್ ಪ್ರೋಗ್ರಾಮ್ ಕೇಳಿದ್ದಾನೆ ಗೋರ್ಮೆಂಟಿಂದು. ವಾಲ್ಮೀಕಿ ಅಂಬೇಡ್ಕರ್ ಹೌಸಿಂಗ್ ಪ್ರೋಗ್ರಾಮು, ಇಂದಿರಾ ಆವಾಸ್ ಯೋಜನೆ, ಬಸವ ಯೋಜನೆ, ಆಶ್ರಯ ಯೋಜನೆ 2ಕ್ಕೆ 2 ಮಾರ್ಕ್ಸು. 24 ಎಂಟರ್ಪ್ರಿನರ್ಶಿಪ್ ಎ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾನೆ. ಸೊ ಅವರ ಒಂದು ಆ್ಯಕ್ಟಿವಿಟೀಸ್ ಅದನ್ನು ಬರಿಬೇಕಾಗುತ್ತೆ. ಸೊ ಇಲ್ಲಿಗೆ 24ಕ್ಕೆ 2 ಅಂಕದ ಪ್ರಶ್ನೆಗಳು ಮುಗಿತವೆ. ಟೋಟಲ್ 8 ಪ್ರಶ್ನೆ. ಈ ಒಂದು ಮೇನಲ್ಲಿ ನಿಮಗೆ ಸಿಗುವಂಥದ್ದು 16 ಪ್ರಶ್ನೆ, 16 ಅಂಕ. ಓಕೆ, ಹಾಂ 25ನೇ ನೋಡಿರಿ, 4ನೇ ಮೇನ್ ಇಲ್ಲೇ ಇದೆ. ಸೊ ಇಲ್ಲಿಂದ ನಮಗೆ ಆರಂಭವಾಗೋದು 3 ಮಾರ್ಕ್ಸಿನ ಕ್ವೆಶನ್ನು. 3 ಮಾರ್ಕ್ಸು. ಮೋರ್ ದೆನ್ ನೀವು ಪಾಯಿಂಟ್ಸನ್ನು ಎಷ್ಟು ಬರಿಬೇಕಾಗತ್ತೆ ಅಂದರೆ, ಸೊ ಪಾಯಿಂಟ್ಸನ್ನು ನೀವು 6+ ಬರಿಬೇಕಾಗುತ್ತೆ. ಓಕೆ, ಒಂದು 6ರಿಂದ 8 ಅಂಕ ಇದು ಪಾಯಿಂಟ್ಸನ್ನು ಬರೆದ್ರೆ ಪ್ರತಿ ಕ್ವೆಶನ್ನಿಗೆ 3 ಅಂಕವನ್ನು ಪಡ್ಕೊಳ್ಬೋದು. ನೋಡಿ ಇಲ್ಲಿ ಫಸ್ಟ್ನೇ ಕ್ವೆಶನ್ ಕೇಳಿದಾನೆ ಅಂದರೆ ಕಂಡೀಷನ್ ಆಫ್ ಸಬ್ಸ್ಟೆಂಡರಿ ಅಲಿಯನ್ಸ್ ಇದೆ, ದಯಾನಂದ ಸರಸ್ವತಿ ಇದೆ. ಸೊ ಇಲ್ಲಿ ಅವರು ಕಂಡೀಷನ್ ಆಫ್ ಸಬ್ಸ್ಟೆಂಡರಿ ಅಲಿಯನ್ಸನ್ನು ಬರೆದಿದ್ದಾರೆ ಪಾಯಿಂಟ್ ವೈಸು. ಸೊ ನೋಡ್ಕೊಳ್ಳಿ.
ಸೊ ಅದು ಮುಂದುವರೆದ ಭಾಗ, ಸಬ್ಸೆಂಡರಿ ಲೆನ್ಸ್ ಕಂಡೀಷನ್ನು. ಸೊ ಇಷ್ಟು ಬರೆದ್ರೆ ನೋಡಿರಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿರಿ 3 ಮಾರ್ಕ್ಸ್. ಸೊ 26ನೇ ಕ್ವೆಶನ್ನು, ಫಾರೆಸ್ಟ್ ಆರ್ ಮೋಸ್ಟ್ ಯೂಸ್ಫುಲ್ ಸೋರ್ಸ್ ಜಸ್ಟಿಫೈ ಅಂತ ಕೇಳಿದ್ರೆ ದಟ್ ಮೀನ್ಸ್ ಇದನ್ನು ನೀವೇನು ತಿಳ್ಕೊಳಕ್ಕಾಗಿಲ್ಲ, ಇಂಪಾರ್ಟೆಂಟ್ ಆಫ್ ಫಾರೆಸ್ಟ್ ಅಂತ ತಿಳ್ಕೊಂಡು ಸಾಕು. ಅದಕ್ಕೆ ನೀವು ಉತ್ತರ ನಿಮ್ಮಲ್ಲೇ ಇರುತ್ತೆ, ಬಟ್ ಕ್ವೆಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉತ್ತರ ಔಟ್ಪುಟ್ ಆಗುತ್ತೆ. ನೋಡಿ, ಎಷ್ಟು ನೀವು ಪಾಯಿಂಟನ್ನು ಬರೆದ್ರೆ 3 ಅಂಕ. ಸೊ 27ನೇದು ಅಬ್ಜೆಕ್ಟಿವ್ ಆಫ್ ಫೈರ್ ಪ್ಲಾನ್ಸ್ ಕೇಳಿದ್ದ, ಫೈರ್ ಪ್ಲಾನ್ಸ್ ಕೇಳಿದ್ದಾರೆ. ನೋಡಿರಿ, ಪಾಯಿಂಟ್ ಇಷ್ಟು ಬರೆದ್ರೆ 3 ಅಂಕ. ಕೆಲವರು ಬರೀತಾರೆ, ಬರೀ ಪ್ರಶ್ನೆ ಬರೆಯಲ್ಲ, ಬರೀ ಆನ್ಸರ್ ಬರೀತಾರೆ. ಇವರು ಪ್ರಶ್ನೆನೂ ಬರೆದಿದ್ದಾರೆ, ಜೊತೆಗೆ ಆನ್ಸರನ್ನು ಬರೆದಿದ್ದಾರೆ. ಸೊ ವೆಲ್ ಆ್ಯಂಡ್ ಗುಡ್ಡು. ಬರೆದ್ರು ಓಕೆ, ಬರಲ್ಲ ಅಂದರೆ ಓಕೆ, ಬರೆದ್ರೆ ಒಳ್ಳೆಯದು, ನಿಮಗೂ ಸಹಿತ ಅದು ಯೂಸ್ ಆಗುತ್ತೆ. 28ನೇ ಕ್ವೆಶನ್ನು, ಮೆಥಡ್ ಆಫ್ ಫಾಲೋಡ್ ಬೈ ದ 5 ಇಯರ್ ಪ್ಲಾನ್ಸ್ ಕೇಳಿದ್ದಾನೆ. ಫಾಲೋ ದ ಫೈಲ್ ಎ ಕೇಸ್ ಇನ್ ದ ಕನ್ಸ್ಯೂಮರ್ ಕೋರ್ಟ್ ಮೆಥಡ್ಸ್. ಕನ್ಸ್ಯೂಮರ್ ಕೋರ್ಟ್ನಾಗೆ ಹೋಗಿ ಫೈಲ್ ಫಿಲ್ ಮಾಡ್ಬೇಕಂದ್ರೆ ಮೆಥಡ್ ಕೇಳಿದ ಸ್ಟೆಪ್, ಆ ಸ್ಟೆಪ್ಪನ್ನು ಇಲ್ಲಿ ಬರೆದಿದ್ದಾರೆ. ನೋಡಿ, 3 ಅಂಕಕ್ಕೆ 3 ಅಂಕ ಬಂದಿದ್ದಾವೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ರಿಸಲ್ಟ್ ಆಫ್ ವರ್ಲ್ಡ್ ವಾರ್ ಸೆಕೆಂಡ್ ಕೇಳಿದ್ದಾನೆ. ರಿಸಲ್ಟ್ ಆಫ್ ವರ್ಲ್ಡ್ ವಾರ್ ಸೆಕೆಂಡ್ ಕೇಳಿದ್ದಾನೆ. ಸೊ ಅದರದ್ದು ಉತ್ತರ ಈ ರೀತಿ ಇದೆ. ಸೊ 30ನೇ ಕ್ವೆಶನ್ನು, ಟ್ಯಾಕ್ಸ್ ಸಿಸ್ಟಮ್ ಎಕ್ಸ್ಪೋರ್ಟ್ ಇಂಡಿಯನ್ ಫಾರ್ಮರ್ಸ್ ಅಂತ ಕೇಳಿದ್ದಾನೆ. ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಸೊ ಅದು ಆನ್ಸರು ಈ ರೀತಿ ಇದೆ. ನೋಡಿರಿ, ಲೈನ್ ಎಳಿಬೇಕು, ಅಂಡರ್ಲೈನ್ ಎಳಿಬೇಕು. ಸೊ ಅದು ನಿಮಗೆ ಒಳ್ಳೆಯದಾಗುತ್ತೆ. ಅದರ ಮುಂದುವರೆದ ಭಾಗ ಲ್ಯಾಂಡ್ ಟ್ಯಾಕ್ಸ್ ಇಂದು 3ಕ್ಕೆ 3 ಅಂಕ. 31 ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ದ ಎರಾಡಿಕೇಟ್ ಲಿಟ್ರಸಿ ಕೇಳಿದ್ದಾನೆ. ಸೊ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಪ್ರತಿಯೊಂದು ಬರೆದಿದ್ದಾರೆ ನೋಡಿ. 26% ಆಫ್ ಪಾಪ್ಯುಲೇಷನ್ ಈಸ್ ದ ಲಿಟ್ರಸಿ. ಸೊ 1988 ನ್ಯಾಷನಲ್ ಲಿಟ್ರಸಿ ಮಿಷನ್ನು, ಸರ್ವ ಶಿಕ್ಷಣ ಅಭಿಯಾನ 2001, ಕಂಪಲ್ಸರಿ ಫ್ರೀ ಆ್ಯಂಡ್ ದೆನ್ ಕಂಪಲ್ಸರಿ ಎಜುಕೇಷನ್ನು 6 to 14 years, 21 ಆರ್ಟಿಕಲ್ಸೇ ನೋಡಿ. ರೈಟ್ ಟು ಎಜುಕೇಷನ್ ಆ್ಯಕ್ಟು 25% ಸೀಟು RTE, ನವಭಾರತ ಲಿಟ್ರಸಿ ಮಿಷನ್ನು 2018 ನೋಡಿರಿ. ಸೊ ಇಷ್ಟು ಬರೆದ್ರೆ 3ಕ್ಕೆ 3 ಅಂಕ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಆ ಪ್ರಶ್ನೆಗೆ ಬರುವಂಥ ಉತ್ತರವನ್ನು ನೀವು ಅಂಡರ್ಲೈನ್ ಮಾಡಿದ್ರೆ ಸಾಕು. 32 ಎಫೆಕ್ಟ್ ಆಫ್ ಚೈಲ್ಡ್ ಲೇಬರ್ ಕೇಳಿದಾನೆ. ಇಲ್ಲಿ ಬಾಲ ಕಾರ್ಮಿಕರ ಒಂದು ಪರಿಣಾಮ. ನೋಡ್ರಿ, 1 2 3 4 5 6 7 8 ಪಾಯಿಂಟ್ ಬರೆದಿದ್ದಾರೆ. ಸೊ ನಮಗೆ ಇಲ್ಲಿ 6 ಬೇಕಾಗುತ್ತೆ. ನೀವು ಹೆಚ್ಚಿಗೆ ಬರೆದು ಸಹಿತ ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಸಹಿತ ಮಿಸ್ಟೇಕ್ ಆಗುತ್ತೆ. ಸೊ ಹಾಗಾಗಿ ಪಾಯಿಂಟ್ ಜಾಸ್ತಿ ಇದ್ದಾಗ ಅಂಕಗಳು ತಪ್ಪಿಸಿಕೊಂಡು ಹೋಗುವ ಅವಕಾಶ ಇರುವುದಿಲ್ಲ. ಪ್ರತಿಯೊಂದು ಮೇನಲ್ಲಿ ಪ್ರತಿಯೊಂದು ಅಂಕವನ್ನು ನೀವು ಪಡ್ಕೊಳ್ಬೋದು. ಸಾಯಿಲ್ ಎರಿಷನ್ ಕೇಳಿದ್ದಾನೆ ನೋಡಿರಿ. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸು, ಸ್ಟೆಪ್ ಬೈ ಫಾರ್ಮಿಂಗು, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸು, ಸಪ್ಲೈ ಆಫ್ ವಾಟರು, ಪ್ರಿವೆಂಟಿಂಗ್ ಆಫ್ ಡಿಫಾರೆಸ್ಟೇಷನ್, ಎನ್ಕರೇಜಿಂಗ್ ಆಫ್ ಎಫಾರೆಸ್ಟೇಷನ್, ಲಿಮಿಟೆಡಿಂಗ್ ಆಫ್ ಸ್ಟಾಕ್ ರೈಸಿಂಗ್ ನೋಡಿ ಎಲ್ಲ ಬರೆದಿದ್ದಾರೆ. ಸೊ ಹಾಗಾಗಿ 3ಕ್ಕೆ 3 ಅಂಕ. ಇಲ್ಲಿ ನೋಡ್ರಿ, ಎಫಾರೆಸ್ಟೇಷನ್ ಅದಕ್ಕೆ ಮತ್ತೆ ಮುಂದುವರೆದ ಭಾಗ. ಸೊ ಇಲ್ಲಿಗೆ ಮೇ ನಂಬರ್ 4th ಮುಗೀತು. ಈ 4th ಮೇನಲ್ಲಿ ನೀವು ಪಡೆದುಕೊಳ್ಳುತ್ತಿರುವಂಥ ಅಂಕ ಎಷ್ಟಪ್ಪ ಅಂದರೆ 27, 27ಕ್ಕೆ 27. ನೆಕ್ಸ್ಟ್ ಈಗ 34 ಸ್ಟಾರ್ಟ್ ಆಗುತ್ತೆ 5th ಮೇನು.
ಸೊ ಇಲ್ಲಿಂದ ಪ್ರತಿ ಪ್ರಶ್ನೆಗೆ 4 ಅಂಕಗಳು ಇರ್ತವೆ. ಇಲ್ಲಿಂದ ಪ್ರತಿ ಪ್ರಶ್ನೆಗೆ 4 ಅಂಕಗಳು ಇರ್ತವೆ. ಸೊ ಇಲ್ಲಿ ಏನು ಕೇಳಿದಾನೆ ಅಂದರೆ, ಫೇಲ್ಡ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಯೂರ್ ಡ್ಯೂ ದಿ ಮೆನಿ ರೀಸನ್ ಅಂತ ಕೇಳಿದ್ರು. ಜೊತೆಗೆ ಅಚೀವ್ಮೆಂಟ್ ಆಫ್ ಕೃಷ್ಣರಾಜ ಒಡೆಯರ್ ಕೇಳಿದ್ರು. ಆದರೆ ಇಲ್ಲಿ ಆಯ್ಕೆ ಮಾಡಿಕೊಂಡದ್ದು ಇವರು ಫೇಲ್ಯೂರು. ಸೊ ಅದಕ್ಕೆ ಆಲ್ಮೋಸ್ಟ್ ಆಲ್ ಈ ಮೇನಲ್ಲಿ ನೀವು 8ರಿಂದ 10 ಪಾಯಿಂಟನ್ನು ಬರೀಬೇಕಾಗುತ್ತೆ. 8 to 10 ಪಾಯಿಂಟ್ಸ್, ಇಷ್ಟು ಪಾಯಿಂಟ್ಸನ್ನು ಬರೆದೆ ಎವ್ರಿ ಕ್ವೆಶನ್ ಔಟ್ ಆಫ್ 4 ಮಾರ್ಕ್ಸ್ ತೆಗೆದು ಪ್ರತಿ ಪ್ರಶ್ನೆಗೆ ಸಹಿತ 4ಕ್ಕೆ 4 ಅಂಕನ್ನು ತೆಗೆದುಕೊಳ್ಬೋದು. ಡಿಡ್ ನಾಟ್ ಸ್ಪ್ರೆಡ್ ಹೋಲ್ ಆಫ್ ದ ಕಂಟ್ರಿ ಬರೆದಿದ್ದಾರೆ. ಸರ್ವೆಂಟ್ ಇಂಟ್ರೆಸ್ಟಿಂಗ್ ದಿಸ್ ರೆದರಿಂಗ್ ಆಫ್ ದ ಗೆಟಿಂಗ್ ಫ್ರೀಡಮ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಫೇಲ್ಯೂರ್ ದ ನೇಷನಲ್ ಕಾಸಸ್ ಕೇಳಿದ್ದಾರೆ. ಬ್ರಿಟಿಷ್ ಸೋಲ್ಜರ್ ಕೇಳಿದ್ದಾರೆ. ಲ್ಯಾಕ್ ಆಫ್ ಯೂನಿಟಿ ಇದೆ, ಪ್ರಾಪರ್ ಲೀಡರ್ಶಿಪ್ ಇರಲಿಲ್ಲ ಅಂತ ಕೇಳಿದ್ದಾರೆ. ಸೋಲ್ಜರಲ್ಲಿ ಯೂನಿಟಿ ಕೊರತೆ ಇತ್ತು ಅಂತ ಕೇಳಿದರೆ. ಡಿಸಿಪ್ಲಿನ್ ಇರಲಿಲ್ಲ. ನೋಡಿರಿ, ಇಷ್ಟರಲ್ಲಿ ಇದೇ ಒಂದು ಅವರು ತಪ್ಪನ್ನು ಬರೆದಿರುವಂಥದ್ದು ನಮ್ಮ ಕಣ್ಣಿಗೆ ಸಿಕ್ಕುದು, ಮತ್ತು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಚಿತ್ತು ಕಾಟು ತಪ್ಪು ಈ ರೀತಿ ರಾಂಗ್ ಹಾಕಿರುವಂಥದ್ದು. ಸೊ ಇಷ್ಟು ಬರೆದಿರೋಕ್ಕೆ ಅವರಿಗೆ 4ಕ್ಕೆ 4 ಅಂಕನ ಕೊಟ್ಟಿದ್ದಾರೆ. ಓಕೆ, ಈಗ 35 ಕ್ವೆಶನ್ನು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೇಳಿದ್ರು. ಯಾರ ಬಗ್ಗೆ? ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಪ್ರೊಮಿನೆಂಟಿಂಗ್ ರೆವಲ್ಯೂಷನರಿ ಲೀಡರ್ ಈ ರೀತಿ ಬರೀಬೇಕು. ಅಚೀವ್ ಎ ಪಾರ್ಟಿಸಿಪೇಷನ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ದಿಸ್ ವರ್ಡ್ ಕಾರ್ಡ್ ಆಫ್ ನೇತಾಜಿ. ಇವರನ್ನು ನೇತಾಜಿ ಅಂತ ಕರಿತಾ ಇದ್ರೆ. ಬರ್ಲಿನ್ ಇಸ್ತಾಂಬುಲ್ ಆ್ಯಂಡ್ ದ ಇಂಡಿಯನ್ಸ್ ಅಟ್ ದ ಫೈಟ್ ಫಾರ್ ದಿಸ್ ಮದರ್ ಲ್ಯಾಂಡ್ ಅಗೇನ್ಸ್ಟಿಂಗ್ ದ ಬ್ರಿಟಿಷ್. ಹೋಗಿ ಟ್ರಾವೆಲ್ ಮಾಡಿ ಅವರಿಗೆ ಸಹಾಯ ಕೇಳಿದರು ಭಾರತ ದೇಶಕ್ಕೆ. ವಿತ್ ದ ಹೆಲ್ಪ್ ಆಫ್ ದ ಗಾಂಧೀಜಿ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ದ ರಿಪರೆಂಟ್ ಸೆಷನ್ ಇನ್ ದ 1939, ಬಟ್ ದ ಡಿಫರೆನ್ಸ್ ಒಪಿನಿಂಗ್ ಅಕ್ರಾಸ್ ದ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ದಿಸ್ ಥ್ರೋ ಬಿಕಮ್ ಎ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಡಿಸ್ಪುಟೇಟಿಂಗ್ ದ ಕಾಂಗ್ರೆಸ್ ಗಾಂಧೀಜಿ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಬ್ಲಾಕ್. ಅವರು ಮತ್ತೆ ಗಾಂಧೀಜಿ ನಡುವೆ ಭಿನ್ನಾಭಿಪ್ರಾಯ ಬಂದಕ್ಕೆ ತಮ್ಮದೇ ಆದಂಥ ಸ್ವಂತ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸೊ ನೋಡಿ, ಇಷ್ಟೆಲ್ಲ ಬರೆದಿದ್ದಾರೆ. ನೋಡಿ ಎಷ್ಟು ಪಾಯಿಂಟ್ ಇದ್ದಾವೆ. 4 ಮಾರ್ಕ್ಸಿಗೆ ಎಷ್ಟು ಪಾಯಿಂಟನ್ನು ಬರೀಬೇಕಾಗುತ್ತೆ ನೋಡ್ಕೊಳ್ಳಿ. ಹೆಚ್ಚು ಕಮ್ಮಿ ಅವರು 11 ಪಾಯಿಂಟ್ ಬರೆದಿದ್ದಾರೆ. ಎಷ್ಟು ಹೇಳ್ರಿ? 11 ಪಾಯಿಂಟ್ ಬರೆದಿದ್ದಾರೆ. ಸೊ ಈ 11 ಪಾಯಿಂಟ್ ಬರೋದಕ್ಕೆ ಕೆಳಗಡೆ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿದೆ ನೋಡಿ, 4ಕ್ಕೆ 4 ಅಂಕ. ಸೊ ನೆಕ್ಸ್ಟು 36 ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ ಆಫ್ ಯುನೈಟೆಡ್ ನೇಷನ್. ಯುನೈಟೆಡ್ ನೇಷನ್ನ ಅಚೀವ್ಮೆಂಟ್ ಕೇಳಿದರೆ ನೋಡಿ, ಅಚೀವ್ಮೆಂಟನ್ನು ಅವ್ರು ಬರೆದಿದ್ದಾರೆ. ಸ್ವಲ್ಪ ಇಲ್ಲಿ ಬ್ಲರ್ ಆಗಿದೆ. ಸೊ ಅದು ಬಿಟ್ಟರೆ ಲಾಸ್ಟ್ ಕ್ವೆಶನ್ನು ಕಾಸಸ್ ಆಫ್ ಫ್ಲಡ್ಸ್ ಕೇಳಿದ್ದಾನೆ. 37 ಪ್ರವಾಹ ಉಂಟಾಗಲು ಕಾರಣಗಳು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿರಿ, ಪಾಯಿಂಟ್ಸ್ ಎಷ್ಟಿದ್ದಾವೆ. ಇಷ್ಟು ಪಾಯಿಂಟನ್ನು ನೀವು ಬರೀಬೇಕಾಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿವಿ. ಸೊ ವಿಡಿಯೋ ಮಾಡಿದ್ದು ಉಪಯೋಗ ಆಗಲಿ. ಪ್ರತಿ ಮೇನಲ್ಲೂ ಸಹಿತ ನೀವು ಉತ್ತರವನ್ನು ಬರ್ಕೊಳ್ಳಿ, ಬಿಡಬೇಡಿ. ಯಾವುದೇ ಪ್ರಶ್ನೆಗೂ ಸಹಿತ ನಿಮಗೆ ಬಿಡುವಂಥ ವ್ಯವಸ್ಥೆಯಲ್ಲಿ ಇರಬಾರ್ದು. ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ಬರಿತೀರಿ ಅಂತ ಅಂದ್ಕೊಂಡಿದ್ವಿ. ಸೊ ನೋಡಿರಿ, ನೀವು ಔಟ್ ಆಫ್ ಮಾರ್ಕ್ಸ್ 80 ತೆಗಿಬೇಕಪ್ಪ ಅಂದರೆ ಪ್ರತಿ ಮೇನಲ್ಲಿ ಫಸ್ಟ್ ಔಟ್ ಆಫ್ 4 ತೆಗಿಬೇಕು. ಆವಾಗಲೇ ತೋರಿಸಿವಲ್ಲ, 1ನೇ ಮೇನಲ್ಲಿ 8 ಇದೆ, 8ಕ್ಕೆ 8 ತೆಗಿಬೇಕು. 2ನೇ ಮೇಲೆ 8 ಇದೆ, 8ಕ್ಕೆ 8 ತೆಗಿಬೇಕು. 3ನೇ ಮೇನಲ್ಲಿ 16 ಇದೆ, 16ಕ್ಕೆ 16 ತೆಗಿಬೇಕು. 4ನೇ ಮೇನಲ್ಲಿ 27 ಇದೆ, 27ಕ್ಕೆ 27 ತೆಗಿಬೇಕು. 5ನೇ ಮೇನಲ್ಲಿ 16 ಇದೆ, 16 ತೆಗಿಬೇಕು. 6ನೇ ಮೇನಲ್ಲಿ 5 ಇದೆ, 5 ತೆಗಿಬೇಕು. ನೋಡಿರಿ, ನೀವು 80ಕ್ಕೆ 80 ತೆಗಿಬೇಕು ಅನ್ನೋದು ಎಷ್ಟು ಗೋಲ್ ಇರುತ್ತೋ 1ನೇ ಮೇನಲ್ಲಿ 8ಕ್ಕೆ 8 ಮಾರ್ಕ್ಸ್ ತೆಗಿಲೇಬೇಕು. ಅದನ್ನು ನೀವು ಮೊದಲು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಮೇನ್ ಹೊಡಿಬೇಕು. ಅಂದರೆ 1ನೇ ಮೇನಲ್ಲಿ ಯಾವುದೇ ಕಾರಣಕ್ಕೂ ಬಿಡುವಂಥ ವ್ಯವಸ್ಥೆ ಇರಬಾರ್ದು. 2ನೇ ಮೇನು ಅಂದರೆ ಮೇನಲ್ಲಿ ಔಟ್ ಮಾರ್ಕ್ಸ್ ತೆಗಿಬೇಕು. 1ನೇ ಮೇನಲ್ಲಿ 8 ಮಾರ್ಕ್ಸ್ ಇದೆ, 1 ಮೇಲೆ ಆ 8 ಮಾರ್ಕ್ಸನ್ನು ಪಡ್ಕೊಳ್ಬೇಕು. ಸೊ ಹಾಗಾದಾಗ ನೀವು ಆ ಒಂದು 80 ಅನ್ನುವ ಗುರಿಯನ್ನು
ಮುಟ್ಟೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ತೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಎಕ್ಸಾಮ್ ಬರುವಂತಹ ಸನಿಹದಲ್ಲಿದ್ದೇವೆ. ಸೊ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋನ ನೋಡಿ ನೀವು ಸಹಿತ ಇನ್ನು ಏನೇನು ಸುಧಾರಣೆಯನ್ನು ಮಾಡ್ಕೊಳ್ಬೇಕು ಹ್ಯಾಂಡ್ ರೈಟಿಂಗಲ್ಲಿ, ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಚಿತ್ರಕಾಟ ಇಲ್ಲದೆ ಭಾಳ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ಸುಂದರವಾಗಿ ಬರವಣಿಗೆಯ ಮೂಲಕ ನಿಮ್ಮ ಉತ್ತರವನ್ನು ಪ್ರೆಸೆಂಟೇಷನನ್ನು ವ್ಯಾಲ್ಯೂಯೇಟರ್ ಹತ್ರ ಮಾಡಬೇಕಾಗುತ್ತೆ. ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ.